ಸಿನಿಮಾ ನೀವು ಹೇಳಿದ್ರಿ ಮುಂಚೆ, ಅಂದರೆ ಫಸ್ಟ್ ಹಾಫ್ ಸಿನಿಮಾ ನೋಡಿ ಸಿನಿಮಾ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ಟಿಕೆಟ್ ತೊಗೊಳ್ಳಿ, ಸೆಕೆಂಡ್ ಹಾಫ್ ನೋಡಿ ಅಂತ. ಸೊ ಆ ಒಂದು ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ವರ್ಕ್ ಆಯಿತು? ಸಿನಿಮಾ ಆಡಿಯನ್ಸ್ ಹಿಂಗೆ ರಿಯಾಕ್ಟ್ ಮಾಡ್ತಿದ್ರು? ಫಸ್ಟ್ ಡೇ ನಾವೇನು ಹೇಳಿದ್ವೋ ಅದೇ ರೀತಿಯೇ ಫಸ್ಟ್ ಡೇ ಇವತ್ತು ಫಸ್ಟ್ ಹಾಫ್ ಫ್ರೀ ಮತ್ತು ಸೆಕೆಂಡ್ ಹಾಫ್ ಟಿಕೆಟ್ ತೊಗೋಬೇಕಂತ ಖಂಡಿತವಾಗ್ಲೂ ಮೈನ್ ಥಿಯೇಟ್ರಲ್ಲಿ ಅದೇ ಆಗ್ತಾಯಿದೆ. ಮತ್ತು ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಜನ ಹೋಗಿದ್ದಾರೆ ಅಂತ ನಮ್ಮ ಇವರು ಡಿಸ್ಟ್ರಿಬ್ಯೂಟ್ರ್ ಫೋನ್ ಮಾಡಿದರು. ತುಂಬ ಜನ ಹೋಗಿದ್ದಾರೆ, ಬಟ್ ಟಿಕೆಟ್ ಇಶ್ಯೂಲ್ಲಿ ಏನೋ ಒಂದು ಸ್ವಲ್ಪ ಇದಾಯಿತು, ಬಟ್ ಆಮೇಲೆ ಸರಿ ಹೋಯಿತು, ಶೋ ರನ್ ಆಗ್ತಾಯಿದೆ ಅಂತ. ಬಟ್ ಎಲ್ಲ ಕಡೆ ಅಂದರೆ ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಒಳ್ಳೆ ಸಿನಿಮಾ ಇದೆ, ಒಳ್ಳೆ ಕಂಟೆಂಟ್ ಇದೆ ಅಂತಂದರೆ 100% ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು ಈ ಕಾನ್ಸೆಪ್ಟಲ್ಲಿ ನನಗೆ ಅರ್ಥ ಆಯಿತು. ಆದರೆ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಬರ್ತಾರೆ. ಆ ಸ್ಟ್ರಾಟಜಿಗೋಸ್ಕರನೇ ಇದು ಮಾಡಿದ್ದು. ಸೆಕೆಂಡ್ ಹಾಫ್ ಸಿನಿಮಾ ನೋಡೋದಕ್ಕೆ ಮತ್ತು ಅಂದರೆ ಫಸ್ಟ್ ಹಾಫ್ ಇಂಟರ್ವಲ್ ಆದಮೇಲೆ ಹೋಗಿದ್ದಾರೆ. ಅಲ್ಲೂ ಕೂಡ ಬೇರೆ ಕಡೆಯಿಂದ ಕೂಡ ಈಗ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿದಾಗ ಖಂಡಿತವಾಗ್ಲೂ ಅಂದರೆ ಫಸ್ಟ್ ಹಾಫ್ ಆದಮೇಲೆ ಥಿಯೇಟ್ರಿಗೆ ಹೋದರು ಅಂತ ಟಿಕೆಟ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಇನ್ಫಾರ್ಮೇಷನ್ ಬಂತು. ಅದೊಂದು ಖುಷಿ ವಿಚಾರ. ಹೆಂಗಿದೆ ರೆಸ್ಪಾನ್ಸು? ಏನು ಹೇಳ್ತಿದ್ರೆ ಇಲ್ಲಿ ಅವರು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀರಿ ತಾವು? ಆ್ಯಕ್ಚುಲಿ ಆಡಿಯನ್ಸ್ ಜೊತೆ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಯಾಕಂದರೆ ಪ್ರೀಮಿಯರ್ ಶೋ ಆಗಲಿ ಮತ್ತು ವರ್ಕ್ ಮಾಡೋವಾಗಲ ಒಂದು ಸ್ವಲ್ಪ ಅಂದರೆ ಕಾಮಿಡಿ ಹ್ಯೂಮರ್ ಎಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಅಂದರೆ ಟೆಕ್ನಿಷಿಯನ್ಸ್ ಮಧ್ಯೆ ಕೂತಾಗ ಅದು ಗೊತ್ತಾಗಲ್ಲ, ಬಟ್ ಆಡಿಯನ್ಸ್ ಮಧ್ಯೆ ಕೂತಿದ್ದಾಗ ಗೊತ್ತಾಗ್ತದೆ ಅವರು ಎಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೆ, ಎಲ್ಲಿ ನಗ್ತಿದ್ದಾರೆ. ಅದು ಆ್ಯಕ್ಚುಲಿ ನನಗೂ ಈಗ ಖುಷಿ ಆಗ್ತದೆ. ಎಲ್ಲೆಲ್ಲಿ ನಾವು ಅಂದರೆ ಈ ಸಿನಿಮಾ ಏನು ಡಾರ್ಕ್ ಹ್ಯೂಮರ್ ಅಂತ ಏನು ಡಿಸೈಡ್ ಆಗಿದೆಯೋ, ಒಂದು ಸೀರಿಯಸ್ ಒಂದು ಕಂಟೆಂಟ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅದು ಆಡಿಯನ್ಸ್ ಮಧ್ಯೆ ಕೂತಾಗಲೇ ಗೊತ್ತಾಗೋದು. 100% ಅದು ವರ್ಕ್ ಆಗಿದೆ. ನಾಟ್ ಔಟ್ 100% ಜನಗಳ ಮಧ್ಯೆ ಒಂದು ವರ್ಕ್ ಆಗ್ತಾ ಇರೋದು ಈಗ ಫೀಲ್ ಆಗ್ತಾ ಇದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಸಿನಿಮಾ ರೀಚ್ ಆಯಿತು ಅಂತ ಅನಿಸುತ್ತಾ, ಅಥವಾ ನಿಮ್ಮ ಕನಸು ಈಡೇರುತ್ತಾ, ಅಥವಾ ಹಿಂಗೆ ನೀವು ಹೇಳಿದ್ರೆ ಜನ ವಿಸಿಲ್ ಹೊಡಿತಾ ಇದ್ದಾರೆ, ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವು ಅಲ್ಲೆಲ್ಲದಕ್ಕೆಲ್ಲ ಚಪ್ಪಾಳೆ ತಡ್ತಾ ಇದ್ದಾರೆ ಅಂತ? ಕನಸಿನ ಸಿನಿಮಾ ನಾಟ್ ಔಟ್? ಖಂಡಿತವಾಗ್ಲೂ ನಾನು ಏನು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಮತ್ತು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಬೇಕಾದ್ರೆ ಡಿಸೈಡ್ ಮಾಡಿದ್ವು, ಇಲ್ಲಿ ವಿಸಿಲ್ಸ್ ಬೀಳುತ್ತೆ, ಇಲ್ಲಿ 100% ನಗ್ತಾರೆ, ಅವ್ರಿಗೊಂದು ಖುಷಿ ಕೊಡುತ್ತೆ ಅಂತ. ಆ ಸೀನ್ಗಳೆಲ್ಲ 100% ವರ್ಕ್ ಆಗಿದೆ ಮತ್ತು ಜನ ಖುಷಿಯಾಗಿ ಕೂತಿದ್ದಾರೆ. ಎಲ್ಲೂ ಕೂಡ ಅಂದರೆ ಕೆಲವು ಸರಿ ಸಿನಿಮಾ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಲ್ಯಾಗ್ ಆಯಿತು, ಬೋರ್ ಆಯಿತು ಅಂದರೆ ಜನ ಎದ್ದೋಗೋದು, ಓಡಾಡೋದು ಇದು ನೋಡ್ತಾ ಇರ್ತೀವಿ ಬೇರೆ ಸಿನಿಮಾಗಳಲ್ಲಿ ಅಥವಾ ಯೂಶ್ವಲಿ. ಬಟ್ ಈ ಸಿನಿಮಾಲ್ಲಿ ನನ್ನ ನಾಟ್ ಔಟ್ ಸಿನಿಮಾಲಿ, ಯಾಕಂದರೆ ನನ್ನ ಸಿನಿಮಾ ಅಂತ ಅಲ್ಲ, ಒಂದು ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗಿ ನಾನು ಕೂತಾಗಲೂ ಕೂಡ ಯಾರೂ ಎದ್ದೋಗಲಿಲ್ಲ. ಆಮೇಲೆ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡ್ತಿದ್ದಾರಲ್ಲ, ಅದೇ ನನ್ನ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಜನ ಥಿಯೇಟ್ರಿಗೆ ಬರಲ್ಲ ಅಂತಾರೆ, ಪರವಾಗಿಲ್ಲ, ನಮಗೆ ನಮ್ಮ ನಾಟ್ ಔಟ್ ನೋಡೋದಕ್ಕೆ ತುಂಬ ಜನ ಬಂದಿದ್ದಾರೆ, ಥಿಯೇಟ್ರಲ್ಲಿ ಕೂತಿದ್ದಾರೆ ಸರ್. ಸೊ ಎಷ್ಟು ಥಿಯೇಟ್ರಲ್ಲಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ ಸರ್? ಎಲ್ಲೆಲ್ಲಿ ಯಾವ ಥರದ ರೆಸ್ಪಾನ್ಸ್ ಇದೆ? ಬಳ್ಳಾರಿ ಚೆನ್ನಾಗಿದೆ ಅಂತ? ಹೌದು. ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ಸು ಒಂದು 35ಇಂದ 36ವರೆಗೂ ನನಗೆ ಸಿಂಗಲ್ ಸ್ಕ್ರೀನ್ಸ್ ಆಗಿದೆ. ಮಲ್ಟಿಪ್ಲೆಕ್ಸು ಆಲ್ಮೋಸ್ಟ್ ಒಂದು 28-30 ಸ್ಕ್ರೀನ್ಸ್ ಆಗಿದೆ. ಬಟ್ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಅದ್ರ ಜೊತೆ ಮಳೆ ಬೇರೆ, ಒಂದು ಕಡೆ ಥಿಯೇಟ್ರ್ ಸಮಸ್ಯೆ, ಒಂದು ಕಡೆ ಜನ ಸಮಸ್ಯೆ. ಆದರೆ ಈಗ ಮಳೆಗಾಲ, ಬಂದಿರೋ ಆಡಿಯನ್ಸಲ್ಲಿ ವೆರಿ ಹ್ಯಾಪಿ. ಆದರೆ ಈಗ ಆಲ್ಮೋಸ್ಟ್ ನನಗೆ 90% ಥಿಯೇಟ್ರ್ ಫಿಲ್ ಆಗಿದೆ, ಅಂದರೆ ಮೈನ್ ಥಿಯೇಟರು. ಹೊರಗಡೆ ಕೂಡ ಈಗ ಮಂಡ್ಯ, ಮೈಸೂರು ಕಡೆ ನನ್ನ ವಿಚಾರಿಸಿದಾಗ ಅಲ್ಲೂ ಕೂಡ ಆಲ್ಮೋಸ್ಟ್ ಒಂದು 50-70% ಬಂದಿದ್ದಾರೆ ಅಂತ. ಯಾಕಂದರೆ ಫಸ್ಟ್ ಶೋ ಅಲ್ವಾ. ಯೂಶ್ವಲಿ ನಮಗೇನಾಗುತ್ತೆ, ಲೇಟ್ ರನ್ ಮಧ್ಯಾಹ್ನದ ಶೋ ಮತ್ತು ಸಂಜೆ ಮತ್ತು ಸಾಟರ್ಡೆ ಸಂಡೇ ಆ್ಯಕ್ಚುಲಿ ನಮಗೆ ಜಡ್ಜ್ಮೆಂಟ್ ಸಿಗೋದೆ ನಾಳಿದ್ದು. ಸೊ ಬೆಂಗಳೂರಲ್ಲಿ ಮಳೆ, ಸೊ ಬರ್ತಾ ಇಲ್ಲ ಆಡಿಯನ್ಸು. ಸೊ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸಿಂಗಲ್ ಸ್ಕ್ರೀನಿಂಗಲ್ಲಿ ನಿಮ್ಮ ಸಿನಿಮಾ ಇದೆ, ನಿಮ್ಮದೇ ಸ್ಟೈಲಲ್ಲಿ ಆಡಿಯನ್ಸ್ನ ವೆಲ್ಕಮ್ ಮಾಡ್ಕೊಳ್ಳೋದಾದರೆ ನಾಳೆ ನಾಡಿಗೆ ಬಂದು ನೋಡಿ ಅನ್ನೋ ಥರದ್ದು? ಖಂಡಿತವಾಗ್ಲೂ ಬ್ಯಾಂಗ್ಳೂರಲ್ಲಿ ನಿಮಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಲ್ಮೋಸ್ಟ್ ಒಂದು 20-25 ಸ್ಕ್ರೀನ್ಸಲ್ಲಿದೆ. ಆಮೇಲೆ ಸಿಂಗಲ್ ಸ್ಕ್ರೀನು ನಮ್ಮ ಮೈನ್ ಥಿಯೇಟ್ರು ಪ್ರಸನ್ನ, ಮತ್ತು ಯಲಹಂಕಲ್ಲಿ ಶೋ ಇದೆ, ಮತ್ತು ಉಲ್ಲಾಸ್ ಥಿಯೇಟ್ರಲ್ಲಿದೆ ಸಿಂಗಲ್ ಸ್ಕ್ರೀನ್ಸ್. ಈಗ ಆ್ಯಕ್ಚುಲಿ ನಿನ್ನೆಯಿಂದ ರಿಪೋರ್ಟ್ ಗೊತ್ತಾದ ಮೇಲೆ ಥಿಯೇಟ್ರಸ್ಸು ಕಾಲ್ ಮಾಡ್ತಾ ಇದ್ದಾರೆ, ಅಂದರೆ ನಮ್ಮ ಥಿಯೇಟ್ರ್ ಕೊಡಿ, ಸಿನಿಮಾ ಕೊಡಿ ಅಂತ. ಖಂಡಿತವಾಗ್ಲೂ ಅದು ಸಿಂಗಲ್ ಸ್ಕ್ರೀನ್ಸ್ ಈಗ ಜಾಸ್ತಿ ಆಗುತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ 6 ಸಿನಿಮಾ ರಿಲೀಸ್ ಆಗಿತ್ತು, ಅದಕ್ಕೆ ಥಿಯೇಟ್ರ್ಗಳೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಬಟ್ ರಿಪೋರ್ಟ್ ಬಂದಮೇಲೆ ಏನಾಗುತ್ತೆ, ಥಿಯೇಟ್ರ್ಗಳು ಯಾವ ಸಿನಿಮಾ ಬೇಕು ಅಂತ ಅವರೇ ಕೇಳ್ತಾರೆ. ಈಗ ನಮ್ಮ ಸಿನಿಮಾ ಕೇಳ್ತಿದ್ದಾರೆ ಒಂದು 4-5 ಥಿಯೇಟ್ರ್, ಮೈನ್ ಥಿಯೇಟ್ರ್ಗಳು. ಖಂಡಿತವಾಗ್ಲೂ ಆ ಥಿಯೇಟ್ರ್ಗಳು ಕೂಡ ಈಗ ಡಿಸ್ಟ್ರಿಬ್ಯೂಟ್ರ್ ಮಾತಾಡ್ತಾ ಇದ್ದಾರೆ. ಮೇ ಬಿ ನಾಳೆಯಿಂದ ಆ ಥಿಯೇಟ್ರ್ಗಳಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ನಾವೇನು ಭರವಸೆ ಕೊಟ್ಟಿದ್ವೋ, ಅಂದರೆ ಸಿನಿಮಾ ನೋಡೋದಕ್ಕೋಸ್ಕರ ಈ ಆಫರ್ ಕೊಟ್ಟಿದೆ. ಯಾಕಂದರೆ ಇನ್ನು ಬೇರೆ ಉದ್ದೇಶ ಏನಿರಲಿಲ್ಲ. ಸಿಂಗಲ್ ಸ್ಕ್ರೀನ್ಸ್ ಉಳಿಸೋ ಉದ್ದೇಶ ಮತ್ತು ಚಿತ್ರರಂಗದ ಮೇಯ್ನ್ ಬೆನ್ನೆಲುಬು ನಮ್ಮ ಸಿಂಗಲ್ ಸ್ಕ್ರೀನ್ಸು. ಅವುಗಳಿಗೆ ಜನ ಬರಬೇಕು, ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದು. ನೀವೇನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರೋ ಸಿನಿಮಾಗಳಿಂದ ಎಂಟರ್ಟೈನ್ಮೆಂಟು, ಆ ಎಂಟರ್ಟೈನ್ಮೆಂಟು ಮತ್ತು ಹೊಸ ಒಂದು ಎಕ್ಸ್ಪಿರಿಮೆಂಟ್, ಒಂದು ಡಾರ್ಕ್ ಹ್ಯೂಮರ್ ಸಿನಿಮಾ, ತಮಿಳು ಮಲಯಾಳಂ ಸಿನಿಮಾಗಳಲ್ಲಿ ನಾವು ನೋಡಿ ಒಂದು ಕಂಟೆಂಟ್ ಸಿನಿಮಾಗಳು ಅಂತ ನಾವು ಮಾತಾಡ್ತೀವೋ,
ಆ ಕಂಟೆಂಟ್ ಸಿನಿಮಾ ಕನ್ನಡದಲ್ಲಿ ಇವತ್ತು ಒಂದು ಡಿಫ್ರೆಂಟ್ ಜಾನರಲ್ಲಿ ನಾನು ಮಾಡಿರೋದ್ರಿಂದ ಅದೊಂದು ಖುಷಿ ಇದೆ. ದಯವಿಟ್ಟು ನೀವು ಬನ್ನಿ, ನಿಮ್ಗೆ 100% ಆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಈಸ್ ನಾಟ್ ಒಂದು ರೆಗ್ಯುಲರ್ ಸಿನಿಮಾ ಅಲ್ಲ, ಇದು ಲವ್ ಸ್ಟೋರಿನೂ ಅಲ್ಲ, ರೌಡಿಸಮ್ ಸಿನಿಮಾನೂ ಅಲ್ಲ, ಒಂದು ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ನಾಟ್ ಔಟ್ ಇದು. ಥ್ಯಾಂಕ್ ಯು ಮ್ಯಾಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.